ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾಗಿರುವಂತಹ ಕಾಶ್ಮೀರಿ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಾಶ್ಮೀರಿ ಪುಲಾವ್ ಬ್ರೇಕ್ಫಾಸ್ಟಿಗೆ ನೀವು ಮಾಡ್ಕೋಬಹುದು. ಅದೇ ರೀತಿ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ನಾವು ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೇವೆ. ಈಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆ ತಗೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ. ನಂತರ ಇಲ್ಲಿ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಟ್ರಾನ್ಸ್ಪರೆಂಟ್ ಅಲ್ಲ, ಡಾರ್ಕ್ ಬ್ರೌನ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು. ನೋಡಿ ಫ್ರೈ ಆಗ್ತಾ ಇದೆ. ಈ ಕಲರ್ ಬರಬೇಕು. ಈಗ ಫ್ರೈ ಆಗಿದೆ ಇದು. ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಅದೇ ಕಾವಲಿಗೆ 1 ಸ್ಪೂನಷ್ಟು ತುಪ್ಪ ಹಾಕಿ. ನಂತರ 1 ಕಪ್ನಷ್ಟು ನಾನಿಲ್ಲಿ ದ್ರಾಕ್ಷಿ ತಗೊಂಡಿದ್ದೇನೆ. ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಎಲ್ಲ ಉಬ್ಕೊಂಡಿದೆ, ಇಷ್ಟು ಫ್ರೈ ಆಗಬೇಕು. ಈಗ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿಡುವ. ಅದೇ ಪ್ಯಾನ್ಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಫ್ರೈ ಆದ ನಂತರ ಇದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ಳುವ. ಈಗ ಫ್ರೈ ಆಗಿದೆ. ಅದೇ ಪ್ಲೇಟಿಗೆ ಹಾಕಿಡುವ. ಈಗ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳಿ. ಇದಕ್ಕೀಗ 1 ತುಂಡನಷ್ಟು ಚಕ್ಕೆ, 2 ರಿಂದ 3 ಏಲಕ್ಕಿ, 2 ಲವಂಗ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 1 ಕಪ್ನಷ್ಟು ಬಾಸುಮತಿ ರೈಸನ್ನು ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ ಹಿಂಡಿ ಇದಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ಬಾಸುಮತಿ ರೈಸೇ ಬೇಕಂತಿಲ್ಲ, ನೀವು ಯಾವುದೇ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ಬೋದು. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ನನಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರೀಲೇಬೇಡಿ. ಇದನ್ನು ಎಲ್ರಿಗೂ ಶೇರ್ ಮಾಡಿ. ಅಕ್ಕಿಯನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೀರೆಲ್ಲ ಆರುವವರೆಗೆ ಹುರಿಬೇಕು. ನೀವು ಪಲಾವಿಗೆ ನೀರು ಹೇಗೆ ಹಾಕ್ತೀರಿ ಅದೇ ರೀತಿ ಇಲ್ಲಿ ಕೂಡ ಹಾಕ್ಕೊಳ್ಬೇಕು. 1 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೇನೆ. ಇಲ್ಲಿ 2 ಕಪ್ನಷ್ಟು ನೀರು ಹಾಕಬೇಕು. ಇಲ್ಲಿ 1 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಹಾಗೆ ಇನ್ನೊಂದು ಕಪ್ನಷ್ಟು ಹಾಲನ್ನು ತಗೊಂಡಿದ್ದೇನೆ. ಅಲ್ಲಿಗೆ 2 ಕಪ್ ಸರಿ ಆಯಿತು. ಎಲ್ಲವನ್ನು ಮಿಕ್ಸ್ ಮಾಡಿ. ಇದಕ್ಕೆ ನಾನಿಲ್ಲಿ 5 ರಿಂದ 6 ಎಸಳು ಕೇಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕೇಸರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಅದೇ ರೀತಿ ಕಲರ್ ಕೂಡ ಬರ್ತದೆ ಕಾಶ್ಮೀರಿ ಪುಲಾವಿಗೆ. ಇದನ್ನು ಹಾಕಿ ಚೆನ್ನಾಗಿ ಆಗ್ತದೆ. ಕೇಸರ ಹಾಕಿದ ನಂತರ ಇದಕ್ಕೆ ಬೇಕಾದಷ್ಟು ಈಗ ಉಪ್ಪನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಂತರ ಈ ಹಾಲು ಮತ್ತು ನೀರಲ್ಲಿ ಬಾಸುಮತಿ ರೈಸನ್ನು ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿಟ್ಟು ಅನ್ನ ಆಗೋವರೆಗೆ ಬೇಯಿಸ್ಕೊಳ್ಬೇಕು. ಏನು ಕಷ್ಟ ಇಲ್ಲ, ಬೇಗ ಆಗ್ತದೆ ಅನ್ನ. ಹಾಗೆ ಈಗ ಅನ್ನ ಆಗಿದೆ ನೋಡಿ. ಬೇಕಾದರೆ ಒಂದು ನೀವು ನೋಡ್ಕೊಳ್ಬೋದು ಬೆಂದಿದ ಅಂತ. ಒಳ್ಳೆ ಬೆಂದಿದೆ. ಬಾಸುಮತಿ ರೈಸ್ ರೆಡಿ ಆಗಿದೆ. ಈಗ ನಾವು ಫ್ರೈ ಮಾಡಿಟ್ಕೊಂಡಂಥ ಈರುಳ್ಳಿ ಇದೆ ನೋಡಿ, ಅದನ್ನು ಹಾಕಬೇಕು. ಹಾಗೆ ಫ್ರೈ ಮಾಡಿಟ್ಟ ದ್ರಾಕ್ಷಿ, ಗೋಡಂಬಿ, ಬಾದಾಮ ಅದನ್ನು ಕೂಡ ಇಲ್ಲಿ ಮೇಲ್ಗಡೆ ಉದುರಿಸಿ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ ಅದೇ ರೀತಿ ತಿನ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಎಲ್ಲವನ್ನ ಹಾಕೊಂಡ ನಂತರ ಇದನ್ನೀಗ ಸರ್ವ್ ಮಾಡಬೇಕು. ನಾನಿಲ್ಲಿ ಪ್ಲೇಟ್ ಇಟ್ಕೊಂಡಿದ್ದೇನೆ ಸರ್ವ್ ಮಾಡಲಿಕ್ಕೆ. ನೋಡಿ ಬಿಸಿ ಬಿಸಿಯಾಗಿ ಕಾಶ್ಮೀರಿ ಪುಲಾವ್ ರೆಡಿ ಆಗಿದೆ. ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಬೆಳಿಗ್ಗೆ ದಿಢೀರಾಗಿ ಮಾಡ್ಕೋಬಹುದು. ಅದೇ ರೀತಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕೂಡ ಇದನ್ನು ಮಾಡ್ಬೋದು. ತುಂಬ ಟೇಸ್ಟಿ ಆಗಿರ್ತದೆ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ಈಗ ಪ್ಲೇಟ್ಗೆ ಹಾಕೊಂಡಾಗಿದೆ. ಹಾಕೊಂಡ ನಂತರ ಮೇಲ್ಗಡೆ ನೀವು ಫ್ರೈ ಮಾಡಿಕೊಂಡ ಈರುಳ್ಳಿ, ಫ್ರೂಟ್ಸ್ ಎಲ್ಲ ಮೇಲ್ಗಡೆ ಪುನಃ ಹಾಕೊಳ್ಳಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಇದನ್ನು ನೀವು ಮಾಡಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ ನಂತರ ಇದರ ಮೇಲ್ಗಡೆ ನಾವೀಗ ಹಣ್ಣನ್ನು ಹಾಕೋಬೇಕು. ಇಲ್ಲಿ ನಾನು ದಾಳಿಂಬೆ ಹಣ್ಣನ್ನು ಉದುರಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಯಾವ ಹಣ್ಣಿದೆ ಅದನ್ನು ಹಾಕಿ ಸರ್ವ್ ಮಾಡ್ಕೋಬೋದು. ದಾಳಿಂಬೆ ಹಣ್ಣಿನ ನಂತರ ಸ್ವಲ್ಪ ಆ್ಯಪಲನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದು ಕೂಡ ತಿನ್ನುವಾಗ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನು ಒಮ್ಮೆ ಮಾಡಿ. ಹಾಗೆ ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.